ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಮನೆಯಲ್ಲೇ ಇದ್ಕೊಂಡು ಹೇಗೆ ವರ್ಕೌಟ್ ಮಾಡ್ಬೋದು, ಹೋಮ್ ವರ್ಕೌಟ್, ಹೋಮ್ ಎಕ್ಸಸೈಸ್. ಇದು ತುಂಬಾ ಜನಕ್ಕೆ ಕಾಡ್ತಿರೋಂಥದ್ದು. ನಾವು ಮನೆ ಬಿಟ್ಟು ಆಚೆ ಹೋಗಕ್ಕಾಗಲ್ಲ, ಜಿಮ್ಮಿಗಂತೂ ಜಾಯಿನ್ ಆಗಕ್ಕಾಗಲ್ಲ. ತುಂಬಾ ಜನ ಹೌಸ್ ವೈಫ್ ಇರ್ತಾರೆ, ಮಕ್ಳುಗಳಿರ್ತಾರೆ, ಕೆಲವ್ರಿಗಂತೂ ಆಫೀಸ್ ವರ್ಕ್ ಪ್ರೆಷರ್ ಅಲ್ಲಿ ಜಿಮ್ಗೆ ಹೋಗಕ್ಕಾಗಲ್ಲ, ಫಿಟ್ನೆಸ್ ಮೇಂಟೈನ್ ಮಾಡಕ್ ಆಗ್ತಿರಲ್ಲ. ಅಂತವ್ರಿಗೆ ಒಂದು ಈಸಿ ಟಿಪ್ಸ್ ಅಂಡ್ ಈಸಿ ಈಕ್ವಿಪ್ಮೆಂಟ್ಸ್ ಮನೆಯಲ್ಲೇ ವರ್ಕೌಟ್ ಮಾಡೋಕೆ. ಏನೆಲ್ಲ ಈಕ್ವಿಪ್ಮೆಂಟ್ಸ್ ಇದ್ರೆ ಈಸಿಯಾಗಿ ಮನೇಲೆ ವರ್ಕೌಟ್ ಮಾಡ್ಬೋದು. ಫಸ್ಟ್ ಬೇಸಿಕ್ ಇಂದ ಹೋಗೋಣ. ಫಸ್ಟ್ ಬೇಸಿಕ್ ಇಂದ ಹೋದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ನೀವು ಇಮಿಡಿಯೇಟ್ ಆಗಿ 1 ಮಂತ್ ಅಲ್ಲೇ ನೀವು 10 kg 20 kg ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ಅದು ಖಂಡಿತ ಆಗಲ್ಲ. ಇನ್ನೇ ಹೆಲ್ದಿ ವೇ ಯಾವತ್ತೂ ಆಗಲ್ಲ. ಕಟ್ ರೂಟ್ ಅಲ್ಲಿ ಡೆಫಿನೆಟ್ಲಿ ಮಾಡ್ಬೋದು, ಅದು ಲಾಂಗ್ ಲಾಸ್ಟಿಂಗ್ ಅಂತೂ ಖಂಡಿತ ಇರಲ್ಲ. ಸೊ ಮೇಕ್ ಶೋರ್ ನೀವು ಹೆಲ್ದಿಯಾಗಿ ಶಾರ್ಟ್ ಟೈಮ್ ಅಂತೆಲ್ಲ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಕ್ ಹೋಗ್ಬೇಡಿ, ಫ್ಯಾಟ್ ಲಾಸ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ಗೂ ಫ್ಯಾಟ್ ಲಾಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಫೋರ್ ದಟ್ ತಡ ಮಾಡದೆ ಯಾವ್ಯಾವ ಈಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಡೀಟೇಲ್ಸ್ ಆಗಿ ಹೇಳಿ. ಗೈಸ್, ನಾವು ಫ್ಯಾಟ್ ಲಾಸ್ ಮಾಡೋ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಾವು ಮಾಡ್ಕೋಬೇಕಾಗಿರೋದು ವೇಟ್ ಚೆಕ್. ವೇಟ್ ಚೆಕ್ ಮಾಡ್ಕೋಬೇಕು. ಇದು ವೇಟ್ ಚೆಕ್ ಮಿಷಿನ್. ಇದ್ರ ಮೇಲೆ ನಿಂತ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ದು ವೇಟ್ ಎಷ್ಟಿದೆ ಅಂತ ತೋರಿಸುತ್ತೆ. ಈ ವೇಟ್ ಚೆಕ್ ಮಾಡುವಂತ ಮಿಷಿನ್ ನಿಮಗೆ ಏನಾದ್ರು ಬೇಕು ಅಂತ ಅಂದ್ರೆ ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ತಗೊಂಡಿದ್ದು. ನಿಮಗೆ ಏನಾದ್ರು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ಆರ್ ಎಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದ್ಸಲ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಎಲ್ಲಾ ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ನಾನು ತೋರಿಸುವಂತ ಎಲ್ಲಾ ಪ್ರಾಡಕ್ಟ್ ಎಲ್ಲ ಇಕ್ವಿಪ್ಮೆಂಟ್ಸ್ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ತಪ್ಪದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ವೇಟ್ ಚೆಕ್ ಮಾಡ್ಕೊಂಡ್ಬಿಡಿ. ಅಪ್ರಾಕ್ಸಿಮೇಟ್ ಫಾರ್ ಎಕ್ಸಾಂಪಲ್ ಒಂದು 54 ಇರ್ತೀರಾ, ನೀವು 1 ಮಂತ್ ಅಲ್ಲಿ ಎಷ್ಟು ಟಾರ್ಗೆಟ್ ಇಟ್ಕೊಂಡಿರ್ತೀರಾ ಆ ಬೇಸ್ ಮೇಲೆ ನೀವು ವರ್ಕೌಟ್ ಶುರು ಮಾಡ್ಬೋದು. ಮೇನ್ ಶೋರ್ ಡಯಟ್ ಹೇಗ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ವೇಟ್ ಚೆಕ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಥಿಂಗ್ ವಾರ್ಮ್ ಅಪ್ ವರ್ಕೌಟ್ ಮಾಡಬೇಕು. ಆ ವರ್ಕೌಟ್ ವಿಡಿಯೋಸ್ ನ ನಿಮಗೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನೀವು ವಾರ್ಮ್ ಅಪ್ ವಿಡಿಯೋ ಹೇಗ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಡಬಲ್ ಸ್ಟ್ರಿಂಗ್ ಟೋನಿಂಗ್ ಟ್ಯೂಬ್ ಅಂತ ಇದನ್ನ ಕರೀತಾರೆ. ಸೊ ಇದನ್ನ ಹೇಗ್ ವರ್ಕೌಟ್ ಮಾಡಬೇಕು, ಇದ್ರಲ್ಲಿ ಹೇಗ್ ವರ್ಕೌಟ್ ಮಾಡಬಹುದು ಅನ್ನೋದನ್ನ ನಿಮಗೆ ತಿಳ್ಕೊಳ್ಳೋ ಅಂತ ಆಸಕ್ತಿ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋ ಅಂತ ಕೇಳಿ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಈ ಪ್ರಾಡಕ್ಟ್ ನ ಇಟ್ಕೊಂಡು, ಈ ಇಕ್ವಿಪ್ಮೆಂಟ್ ನ ಇಟ್ಕೊಂಡು ಹೇಗ್ ವರ್ಕೌಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವ್ಯಾವ ಪ್ರಾಡಕ್ಟ್ ಬೇಕಾಗತ್ತೆ ಮನೆಯಲ್ಲೇ ವರ್ಕೌಟ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ನಿಮಗೆ ವರ್ಕೌಟ್ ವಿಡಿಯೋಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಕೇಳದೆ ಅಪ್ಲೋಡ್ ಮಾಡೋದೇ ತಪ್ಪಾಗ್ಬಿಡುತ್ತೆ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ ಆ ಬೇಸ್ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬೇಕಾದ್ರೆ ನೀವು ಈ ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ನ ಇಟ್ಕೊಂಡು ಹೇಗೆ ವರ್ಕೌಟ್ ಮಾಡೋದ್ರ ಬಗ್ಗೆ ಸಾಕಷ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ ಸರ್ಚ್ ಮಾಡಬಹುದು. ಈ ಪ್ರಾಡಕ್ಟ್ ನೇಮ್ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ತುಂಬಾ ಅಂದ್ರೆ ತುಂಬಾ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನ ನೀವು ನೋಡ್ಕೊಂಡು ಫಾಲೋ ಮಾಡಬಹುದು. ಗೈಸ್, ನೆಕ್ಸ್ಟ್ ಪ್ರಾಡಕ್ಟ್ ಡಬಲ್ ಸ್ಪ್ರಿಂಗ್ ಟಮ್ಮಿ ಟ್ರಿಮ್ಮರ್. ಸೊ ಟಮ್ಮಿನ ಟ್ರಿಮ್ ಮಾಡುವಂತ ಪ್ರಾಡಕ್ಟ್ ಇದು, ಇಕ್ವಿಪ್ಮೆಂಟ್ ಇದು. ಸೊ ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಪಿಕ್ಚರ್ ಕೂಡ ಇಲ್ಲಿ ಶೇರ್ ಮಾಡಿರ್ತೀನಿ, ನಿಮಗೊಂದು ಐಡಿಯಾ ಬರುತ್ತೆ. ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಅದ್ರ ರಿಲೇಟೆಡ್ ಯಾವ್ದಾದ್ರು ವಿಡಿಯೋ ಇದ್ರೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನಾನು ವರ್ಕೌಟ್ ವಿಡಿಯೋಸ್ ಎಲ್ಲ ಪೋಸ್ಟ್ ಮಾಡಲ್ಲ, ಬೇಕಾದ್ರೆ ಐ ಕ್ಯಾನ್ ಸಜೆಸ್ಟ್ ಯು ಗೈಸ್. ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಸಿಗುತ್ತೆ. ಈ ಪ್ರಾಡಕ್ಟ್ ಬರೀ ನೇಮ್ ಸರ್ಚ್ ಮಾಡಿ ಇದ್ರ ರಿಲೇಟೆಡ್ ವಿಡಿಯೋಸ್ ನಿಮಗೆ ತುಂಬಾ ಸಿಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ ಅದನ್ನ ಫಾಲೋ ಮಾಡಬಹುದು. ಸೊ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಸಿಂಪಲ್ ಆಗಿ ಈಸಿಯಾಗಿ ಹೇಳ್ಬಿಡ್ತೀನಿ. ಇದ್ರ ಒಳಗಡೆ ನಿಮ್ದು 2 ಪಾದ ಇಟ್ಬಿಡಿ, ಲೈಕ್ ದಿಸ್. ಓಕೆ, ಸೊ ಲೈಕ್ ದಿಸ್ ಈ ತರ ಪಾದ ಇಟ್ಕೊಳ್ಳಿ. ಪಾದ ಇಟ್ಕೊಂಡಾದ್ಮೇಲೆ ನೀವು ಸೈಕಲ್ ಪಂಪ್ ಆರ್ 2 ವೀಲರ್ ಹೇರ್ ಕಡಿಮೆ ಆದಾಗ ಹೇರ್ ಹುಡ್ಕೋತಿರಾಗ, ಸೊ ಆ ಹೇರ್ ಹೊಡಿಯೋ ಪ್ರೋಸೆಸ್ ನೀವು ಮಾಡ್ತಾ ಹೋಗಿ ಈ ತರ. ದಟ್ಸ್ ಇಟ್, ಅಷ್ಟೇ. ಅದ್ ಬಿಟ್ರೆ ಇದು ಏನ ಅಷ್ಟು ಕಷ್ಟ ಇರುವಂತ ವರ್ಕೌಟ್ ಅಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ವರ್ಕೌಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಸೇಮ್ ವೇ ನೀವು ಡಯಟ್ ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಿಕ್ಕಾಪಟ್ಟೆ ರೈಸ್ ತಿಂದು, ಔಟ್ಸೈಡ್ ಫುಡ್, ಜಂಕ್ಸ್ ಫುಡ್, ಆಯಿಲ್, ಶುಗರ್ ಎಲ್ಲ ತಿಂದು, ಆಯಿಲ್ ಇರೋಂಥ ಐಟಮ್ಸ್ಗಳು ತಿಂದ್ಬಿಟ್ಟು ನನ್ನ ಫ್ಯಾಟ್ ಲಾಸ್ ಆಗ್ತಾ ಇಲ್ಲ ಅಂದ್ರೆ ರಿಸಲ್ಟ್ ಯಾವುದೇ ಕಾರಣಕ್ಕೂ ಬರಲ್ಲ. ಫಸ್ಟ್ ಜಂಕ್ ಫುಡ್ ಅವಾಯ್ಡ್ ಮಾಡಿ, ಆಯಿಲ್ ಐಟಮ್ಸ್ ಅವಾಯ್ಡ್ ಮಾಡಿ, ಅಂಡ್ ಎಣ್ಣೆಯಲ್ಲಿ ಕರ್ದಿರೋ ಅಂತ ತಿಂಡಿ ತಿನಿಸುಗಳನ್ನ ಅವಾಯ್ಡ್ ಮಾಡಿ, ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಸೊ ಅದೆಲ್ಲ ನೀವು ಬ್ಯಾಲೆನ್ಸ್ ಮಾಡಬೇಕು. ವೆಜಿಟೇಬಲ್ಸ್ ತಿನ್ನಿ, ಫ್ರೂಟ್ಸ್ ತಿನ್ನಿ. ಸೊ ಇದೆಲ್ಲ ಮೇಂಟೈನ್ ಮಾಡ್ಬೇಕಾಗತ್ತೆ. ಅದನ್ನ ಬಿಟ್ಟು ಬರೀ ವರ್ಕೌಟ್ ಮಾಡಿದ್ರು ಫ್ಯಾಟ್ ಲಾಸ್ ಮಾಡಕ್ ಆಗಲ್ಲ. ಇದೊಂದು ಮೈಂಡ್ ಅಲ್ಲಿ ಹಿಡ್ಕೊಂಡ್ಬಿಡಿ. ಗೈಸ್, ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಹೇಳಿದ್ರೆ,
ನೀವು ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯೋಗ ಮ್ಯಾಟ್ ಒಂದು ತಗೊಳ್ಳಿ. ಈ ಮ್ಯಾಟ್ ಲಿಂಕ್ ಬೇಕು ಅಂದರೆ ಲಿಂಕ್ ಕಳಿಸ್ಕೊಡ್ತೀನಿ. ಈ ಮ್ಯಾಟಲ್ಲಿ ಬೇಸಿಕ್ ವರ್ಕೌಟ್ ಮಾಡ್ಬೋದು. ನೀವೇನೇ ಮಾಡಿದ್ರು ಮ್ಯಾಟ್ ಮೇಲೆ ಆರಾಮಾಗಿ ಮಲ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ವರ್ಕೌಟ್ ಮಾಡಿ. ಸೊ ದಟ್ ನಿಮಗೆ ಸ್ಮೂತ್ ಆಗಿ ವರ್ಕೌಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ಮೂತ್ ಆಗಿ ಅಂತ ಫ್ಯಾನ್ ಹಾಕೊಂಡು ಮಾಡಬೇಡಿ. ಸ್ವೆಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್. ವರ್ಕೌಟ್ ಮಾಡುವಾಗ ನೀವು ಕಂಪ್ಲೀಟ್ ಆಗಿ ಸ್ವೆಟ್ ಆಗಬೇಕು. ಸ್ವೆಟ್ ಆದಾಗ ಸೊ ದಟ್ ನಿಮ್ದು ಫ್ಯಾಟ್ ಲಾಸ್ ಆಗ್ತಾ ಇದೆ. ನಿಮ್ಮ ಫ್ಯಾಟ್ ಕಂಟೆಂಟ್ ಏನಿರುತ್ತೆ, ಫ್ಯಾಟ್ ಇರುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅದೊಂದು ಹಿಂಟ್. ನಿಮ್ಮ ದೇಹನ ದಣಿಸ್ತಾ ಇದ್ದೀರಾ ಅನ್ನೋದು ಅದು. ಓಕೆನಾ? ಸೊ ಫ್ಯಾನ್ ಹಾಕೊಂಡೆಲ್ಲ ವರ್ಕೌಟ್ ಮಾಡಕ್ ಹೋಗ್ಬೇಡಿ. ಮನೇಲಿ ಫ್ಯಾನ್ ಆಫ್ ಮಾಡಿ ವರ್ಕೌಟ್ ಮಾಡಿ. ಸೊ ದಟ್ ನೀವು ಸ್ವೆಟ್ ಆಗ್ತಿರೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೀವು ಬರೀ ಫ್ಯಾಟ್ ಲಾಸ್ ಮಾಡಿದ್ರೆ ಸಾಕಾ, ಟಮ್ಮಿ ಟ್ರಿಮ್ ಮಾಡಿಬಿಟ್ರೆ ಸಾಕಾ? ಇಲ್ಲ, ಸ್ಟ್ರೆಂತ್ ವರ್ಕೌಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ವರ್ಕೌಟ್ ಮಾಡಬೇಕಾದ್ರೆ ಫೋಕಸ್ ಏನಾಗಿರ್ಬೇಕು? ಫ್ಯಾಟ್ ಲಾಸ್ ಆಗಿರ್ಬೇಕು, ಫಿಟ್ ಆಗಿರ್ಬೇಕು, ಮತ್ತೆ ಟಮ್ಮಿ ಟ್ರಿಮ್ ಆಗಬೇಕು, ಬೆಳ್ಳಿ ಫ್ಯಾಟ್ ಮೇಂಟೈನ್ ಮಾಡಬೇಕು, ಅಂಡ್ ಮೇನ್ ಥಿಂಗ್ ಸ್ಟ್ರೆಂತ್ ವರ್ಕೌಟ್ ಮಸ್ಟ್ ಅಂಡ್ ಶುಡ್. ಸೊ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಎಸ್, ಡಂಬಲ್ಸ್ ಗಾಯ್ಸ್. ಸೊ 1 kg ಸಿಗುತ್ತೆ, 2 kg ಸಿಗುತ್ತೆ, 5 kg ಸಿಗುತ್ತೆ. ಬಟ್ ಬೇಸಿಕ್ ಯಾರು ಸ್ಟಾರ್ಟ್ ಮಾಡಿದೀರಾ ವರ್ಕೌಟ್ ಮಾಡಕ್ಕೆ, ಅವರು 1 kg ಇಂದ ಸ್ಟಾರ್ಟ್ ಮಾಡಿ, ಅದಾದ್ಮೇಲೆ 1.5 kg ಆರ್ಡರ್ ಮಾಡ್ಕೊಳ್ಳಿ, ಅದಾದ್ಮೇಲೆ 2 kg. ನನ್ನ ಹತ್ರ 2 kg 5 kg ಇದೆ ಗೈಸ್. ಇವಾಗ ಸದ್ಯಕ್ಕೆ 2 kg ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಎಲ್ರು ಒಂದೇ ಸಲ ಮಾರ್ನಿಂಗ್ ಈವ್ನಿಂಗ್ ಎಲ್ಲ ವರ್ಕೌಟ್ ಮಾಡಿ ನಾನು ಫ್ಯಾಟ್ ಲಾಸ್ ಮಾಡ್ಬಿಡ್ತೀನಿ, 1 ವೀಕ್ ಅಲ್ಲೇ ಮಾಡ್ತೀನಿ, 1 ಮಂತ್ ಅಲ್ಲೇ ಮಾಡ್ಬಿಡ್ತೀನಿ, ಆತರ ಎಲ್ಲ ಸಾಹಸ ಮಾಡಕ್ ಹೋಗ್ಬೇಡಿ, ಸರ್ಕಸ್ ಮಾಡಕ್ ಹೋಗ್ಬೇಡಿ. ಇಟ್ ವಿಲ್ ಟೇಕ್ ಟೈಮ್. ಹೆಲ್ದಿ ಡಯಟ್ ಮೇಂಟೈನ್ ಮಾಡಿ, ನೀಟಾಗಿ ನಿಮ್ ವರ್ಕೌಟ್ ಮೇಲೆ ಕಾನ್ಸಂಟ್ರೇಷನ್ ಇರಲಿ. ಈ ಟೈಮ್ ಅಂದ್ರೆ ಈ ಟೈಮಿಗೆ ವರ್ಕೌಟ್ ಮಾಡ್ತಾ ಹೋಗಿ. ಸೊ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ. ಶಾರ್ಟ್ ಕಟ್ ಹುಡ್ಕಕ್ ಹೋಗ್ಬೇಡಿ, ರೈಟ್ ವೇ ಅಲ್ಲಿ ಹೋಗಿ ನಿಮ್ ಫ್ಯಾಟ್ ಲಾಸ್ ನ ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಅಂಡ್ ಈಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಬೇಕಾದ್ರೆ ಹುಷಾರಾಗಿ ಜಾಗರೂಕತೆಯಿಂದ ವಹಿಸ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ವರ್ಕೌಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಹೇಗೋ ಹಾಗೆ ನಿಮ್ ಇಂಜುರಿಯಸ್ ಏನಾದ್ರು ಆದ್ರೆ ಪರ್ಮನೆಂಟ್ ಆಗಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿರಿ, ನಿಧಾನಕ್ಕೆ ನೋಡ್ಕೊಂಡು. ಗೈಸ್ ಎಲ್ಲ ಗೊತ್ತಾಯ್ತು. ಮನೆಯಲ್ಲೇ ಪ್ರೋಟೀನ್ ಪೌಡರ್ ಹೇಗೆ ರೆಡಿ ಮಾಡ್ಕೋಬೇಕು ಅದ್ರ ಬಗ್ಗೆ ನಿಮಗೆ ಏನಾದ್ರು ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನಾನು ಖಂಡಿತ ಅದ್ರ ಮೇಲೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ. ಪ್ರೋಟೀನ್ ಪೌಡರ್ ಮನೆಯಲ್ಲಿ ಹೇಗೆ ಮಾಡೋದು ತಿಳಿಸ್ಕೊಡಿ. ಬಿಫೋರ್ ವರ್ಕೌಟ್, ಆಫ್ಟರ್ ವರ್ಕೌಟ್ ಏನ್ ತಿನ್ಬೇಕು, ಯಾವ ಜ್ಯೂಸ್ ಕುಡಿಬೇಕು, ಯಾವ ಶೇಕ್, ಪ್ರೋಟೀನ್ ಶೇಕ್ ಏನ್ ಕುಡಿಬೇಕು, ಮತ್ತೆ ಪ್ರೋಟೀನ್ ರಿಚ್ ಡ್ರಿಂಕ್ ಬರುತ್ತೆ, ಅದನ್ನು ಬೇಕಾದ್ರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದು ಹೇಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಬೇಕು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ಸ್ ಮಾಡಬೇಕಾಗತ್ತೆ. ಸೊ ದಟ್ ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನಷ್ಟು ಇದೇ ತರ ಫಿಟ್ನೆಸ್ ಹಾಗೂ ಮೇಕಪ್ ರಿಲೇಟೆಡ್ ವಿಡಿಯೋಸ್ ನ ನೋಡ್ಬೇಕಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.